ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಶನಿವಾರ ಬೆಳಗ್ಗೆ 7 ಗಂಟೆ. ಈಗ ವ್ಲಾಗ್ ಶುರು ಮಾಡತ್ತೇನೆ. ಸಿಕ್ಕಾಪಟ್ಟೆ ಚಳಿ ಐತಿ, ಹೇಳಬಾರ್ದು. ಯಾಕಂದ್ರೆ ನೈಟ್ ಫುಲ್ ಮಳೆ ಆಗಿರೋದ್ರಿಂದ ಬೆಳಗ್ಗೆ ಫುಲ್ ಚಳಿ ಅನ್ಸತ್ತಿತ್ತು. ಹಾಗಾಗಿ ನಾನು ಯಾವ ಡೋರು ಕಿಟಕಿನೂ ಓಪನ್ ಮಾಡಿರಲಿಲ್ಲ, ಭಾಳ ಚಳಿ ಐತೆ ಅಂಥೇಳಿ. ಆಮೇಲೆ ನೋಡ್ರಿ ಇಲ್ಲಿ ನಿಮಗೆ ಗೊತ್ತಾಗತ್ತಿರ್ಬೋದು, ಜಿಟಿ 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 ಮಳೆ ಇನ್ನೂ ಸ್ವಲ್ಪ ಲೈಟಾಗಿ ಹಂಗೆ ಆಗತ್ತಿತ್ತು. ಅದೊಂಥರ ಅದು ಬೆಳಗ್ಗೆ ಈ ಥರ ವಾತಾವರಣ ನಂಗೆ ಭಾಳ ಇಷ್ಟ ಅನಿಸ್ತೈತಿ. ತಂಪಾಗಿರ್ತೈತಲ್ಲ ನೋಡ್ರಿ. ರೋಡೆಲ್ಲ ಒಂಥರ ಹಸಿ ಆದಂಗೆ ಅನ್ಸತ್ತವು. ಪೂರ್ತಿ ಮಳೆ ಅಂತೂ ಇಲ್ಲ, ಜೋರಾಗಿ ಮಳೆ ಇಲ್ಲ, ಫುಲ್ ಜಿಟಿ ಜಿಟಿ ಮಳೆನ. ಈ ವರ್ಷ ಅಂತೂ ವರ್ಷ ಆಗೋವಷ್ಟು ಮಳೆ ಆಗೇ ಇಲ್ಲ. ಪ್ರತಿ ವರ್ಷ ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಆಗೋದು. ಈ ವರ್ಷ ಅಂತೂ ಹೋದ ವರ್ಷಕ್ಕೆಲ್ಲ ಹೋಲಿಸಿದ್ರೆ ಭಾಳ ಅಂದ್ರೆ ಭಾಳ ಮಳೆ ಕಡಿಮೆ ಐತಿ. ಮತ್ತು ನೋಡ್ರಿ, ನಮ್ಮ ನಾಷ್ಟಾದ ಕೆಲಸ ಶುರು ಆಗಿತ್ತು. ಬೆಳಿಗ್ಗೆ ನಮ್ಮ ಮನೆಯೊಳಗೆ ಬೇಗ ನಾಷ್ಟ ಎಲ್ರಿಗೂ ಬೇಕಾಗ್ತೈತಿ. ಮತ್ತು ಸ್ಕೂಲ್ ಹೋಗ್ತಿರ್ತಾರಲ್ಲ ಹುಡುಗರಿಗಿಬ್ರಿಗೂ ಬೆಳಗ್ಗೆ ಬೇಗ ನಾಷ್ಟ ರೂಢಿ. ಮತ್ತು ನಮ್ಮ ಮನೆಯವ್ರಿಗೂ ಅಷ್ಟೇ. ಮನೆಯಾಗಿದ್ರೂ ಒಂದು 8:30 ಅಂದ್ರೆ ಅವ್ರು ನಾಷ್ಟ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಬೆಳಗ್ಗೆ ಬೇರೆ ಏನು ಕೆಲಸ ಮಾಡೋದಿಲ್ಲ, ಜಸ್ಟ್ ಅಡುಗೆ ಮನೆಗೆ ಬಂದು ನಾಷ್ಟ ಕೆಲಸನ ಶುರು ಮಾಡಿಬಿಡ್ತೇನೆ. ಆಮೇಲೆ ಉಳಿದಿರೋದು ಮಾಡ್ಬೋದು, ಇಲ್ಲ ಅಂದ್ರೆ ಮುಗೀತು. ಅದು ಡೈಲಿ ನಾಷ್ಟ ಮಾಡಿರೋ ಟೈಮಿಂಗಿಗೆ ಎಲ್ಲರಿಗೂ ಹಸಿವು ಅನ್ಸಕ್ಕೆ ಶುರು ಆಗ್ಬಿಡ್ತೈತಿ. ಚಿಂಟುಗೂ ಶನಿವಾರ ಇರೋದ್ರಿಂದ ರಜೆ ಇರ್ತೈತಿ, ಶ್ರೇಯಸ್ಗೂ ಅಷ್ಟೇ. ಫಸ್ಟು ಮತ್ತು ಥರ್ಡ್ ಶನಿವಾರ ಅವನಿಗೂ ರಜಾ ಇರ್ತೈತೆ. ಹಾಗಾಗಿ ಅವನಿಗೂ ರಜಾ ನೋಡಿರಿ. ಶನಿವಾರ ರವಿವಾರ 2 ದಿವಸ ಇವ್ರಿಗೆ ಲಂಚ್ ಬಾಕ್ಸ್ದು ಒಂದು ಟೆನ್ಷನ್ ಇಲ್ಲ. ಮತ್ತು ನಾನು ಕಾಮನ್ನಾಗಿ ಡೈಲಿ ಸ್ಕೂಲ್ಗೆ ಚಪಾತಿ, ಪಲಾವು, ಏನಾದರೂ ಪೂರಿ ಸ್ಪೆಷಲ್ ಆ ಥರ ಮಾಡ್ತಾಯಿರ್ತೇನೆ. ಮತ್ತು ಉಪ್ಪಿಟ್ಟು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ. ಹಾಗಾಗಿ ಶನಿವಾರ ರವಿವಾರ ಆ ಥರ ಶಾವಿಗೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ಆ ಥರ ಮಾಡ್ತಾಯಿರ್ತೇನೆ. ಹಂಗೆ ನೋಡಿರಿ ಫ್ರೆಂಡ್ಸ್, ಸೌಂಡ್ ಇರಬೇಕು. ಚಿಂಟುಂದು ಇವತ್ತು ಸ್ಕೂಲ್ ರಜೆ, ಎವ್ರಿ ಸ್ಯಾಟರ್ಡೇ ರಜೆ ಇರ್ತೈತೆ ಅವನಿಗೆ. ನೋಡ್ರಿ, ಈಗ TV ನೋಡ್ಕೊಂಡು ಕೂತ್ಕೊಂಡು ನಾನು ಓದಬೇಕು. ಏನು ಓದ್ಬೇಕು ಚಿಂಟು ಈಗ? ಇನ್ನೇ ಹೇಳ್ಬೇಕು ಏನಂತ. ಯಾವುದು? ಮತ್ತು ನೆಕ್ಸ್ಟ್ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಂದಾನೆ. ಇಲ್ಲಿ ನೋಡ್ಕೊತ ಹೇಳ್ಬೇಕು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓದ್ಬೇಕು ಅಂದ್ಕೊಂಡು? 10 to 12. ಜೋರಾಗಿ ಹೇಳ್ಬೇಕು. 10 to 12. ವೆರಿ ಗುಡ್. ಹಂಗೆ ಎಲ್ಲ ಕಾಯಿಪಲ್ಲೆ ಕಟ್ ಮಾಡಿ ಇಟ್ಕೊಂಡಿದ್ನಿ. ಬರೀ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಎಲ್ಲ ಥರ ಕಾಯಿಪಲ್ಲೆ ಹಾಕಿ ಮಾಡಿದ್ರೆ ಭಾಳ ಇಷ್ಟಪಡ್ತಾರೋ. ಅವ್ರು ಇಷ್ಟಪಡ್ತಾರೆ ಅಂಥೇಳಿ ನಾವು ಇಷ್ಟಪಡ್ತೇವೆ ಅಷ್ಟೇ. ನಮ್ಮ 3 ಜನಕ್ಕೂ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ. ನೀವೆಲ್ಲ ಕಾಮನ್ನಾಗಿ ಉಪ್ಪಿಟ್ಟು ಮಾಡ್ತೀರಿ, ಹಾಗಾಗಿ ನಾನೇನು ಡೀಟೇಲಾಗಿ ಹೇಳಿಲ್ಲ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಉಳ್ಳಾಗಡ್ಡಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೇನಿ. ನನಗೆ ಫಸ್ಟ್ ಮದುವೆ ಆಗಿ ಬಂದಾಗ ಉಪ್ಪಿಟ್ಟು ಮಾಡೋಕ್ಕೆ ಬರ್ತಿರ್ಲಿಲ್ಲ. ನೀವು ನಂಬ್ತಿರೋ ಇಲ್ಲೋ ನೋಡ್ರಿ. ಈಗ ನಾನು ಶುಂಠಿ ತುರಿಯಾತ್ತೇನೆ. ಶುಂಠಿ ತುರಿದು ಸೇರಿಸ್ಕೊಂಡ್ರೆ ಅದೊಂಥರ ಟೇಸ್ಟ್ ಬೇರೆ ಬರ್ತೈತಿ ತಿನ್ಬೇಕಾದ್ರೆ. ಉಪ್ಪಿಟ್ಟಿಗೆ ಅರಿಶಿನ, ಸಾಸ್ವೆ ಅಷ್ಟು ಹಾಕೋದಲ್ಲ, ಅದ್ರ ಜೋಡಿ ಜೀರಿಗೆ ಏನೇನೋ ಹಾಕಿ ಮಾಡ್ತಿದ್ನಿ. ಬರ್ತಾ ಒಂದೊಂದೇ ಎಲ್ಲರ ಜೊತೆ ಮಾತಾಡ್ತಾ ನೀವು ಹೆಂಗೆ ಮಾಡ್ತೀರಿ ಹಂಗೆ ಅಂದ್ಕೊಂಡು ನಾನು ಕೂಡ ಕಲ್ತ್ಕೊತ ಬನ್ನಿ. ಉಪ್ಪು ಮತ್ತು ಸಕ್ಕರೆ ಮತ್ತು ಬೀನ್ಸು, ಕ್ಯಾರೆಟು, ಎಕ್ಸ್ಟ್ರಾ ಕಾಯಿಪಲ್ಯ ಸೇರಿಸ್ಕೊಂಡಾದ್ಮೇಲೆ ಈಗ ನಾನು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಕೂಡ ಸೇರಿಸ್ಕೊಂಡೇನೆ. ಈ ಥರ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ. ಮತ್ತು ನಾವು ಕೂಡ ಉಪ್ಪಿಟ್ಟಷ್ಟು ಯಾರೂ ಇಷ್ಟಪಡೋದಿಲ್ಲ. ಈ ಥರ ಒಂದು ಸ್ವಲ್ಪ ಮಾಡಿದರೆ ಎಲ್ಲರೂ ಸ್ವಲ್ಪ ಇಷ್ಟಪಟ್ಟು ತಿಂತೇವೆ. ಹಾಗಾಗಿ ಈ ಥರ ಮಸಾಲೆ ಉಪ್ಪಿಟ್ಟು ಅಂದರೆ ಮಸಾಲೆ ತರಕಾರಿ ಎಲ್ಲ ಹಾಕಿ ಚೆಂದಾಗೆ ಮಾಡಿರ್ತೇನೆ. 2 ಕಪ್ ರವೆಗೆ 5 ಕಪ್ ಅಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ನಾನು. ಜಸ್ಟ್ ಒನ್ ಟೈಮ್ ಎಷ್ಟು ಬೇಕಲ್ಲ ಅಷ್ಟೇ ಮಾಡಿಬಿಡ್ತೇನೆ. ಎಕ್ಸ್ಟ್ರಾ ಮತ್ತು ತಣ್ಣಗಾದ್ಮೇಲೆ ಉಪ್ಪಿಟ್ಟು ಅಷ್ಟು ರುಚಿ ಹತ್ತೋದಿಲ್ಲಲ್ಲ. ಹಾಗಾಗಿ ನೋಡಿರಿ, ನೀರು ಕುದಿ ಬಂದಮೇಲೆ ರವೆನೂ ಸೇರಿಸೇನಿ. ನಾನು ಸದ್ಕದ ರವೆ ತಂದಿದ್ನಿ ಮೊನ್ನೆ ಊರಿಗೆ ಹೋದಾಗ, ಅದ್ರ ಉಪ್ಪಿಟ್ಟನ್ನು ಮಾಡತ್ತೇನೆ. ಸ್ವಲ್ಪ ಕುದಿಯಕ್ಕೆ ಬಿಡೋನು. ನೋಡ್ರಿ, ಈಗ ನಮ್ಮ ಮನೆಯವ್ರು ಅಂತಿರ್ತಾರೆ ಯಾವಾಗಾದರೂ ನಿನಗೆ ಉಪ್ಪಿಟ್ಟು ಮಾಡೋಕ್ಕೆ ಬರ್ತಿರ್ಲಿಲ್ಲ, ಎಷ್ಟೊಂದು ಅಡುಗೆ ಕಲ್ತ್ಕೊಂಡು ಅಂತ. ಕಾಮನ್ನಾಗಿ ಯಾರಿಗೂ ಮದುವೆ ಆದ ತಕ್ಷಣ ಬರೋದಿಲ್ಲ ಅಡುಗೆ ಮಾಡೋಕ್ಕೆ. ನಾನು ನೋಡ್ರಿ ಹಾಗೆ ಒಂದೊಂದೇ ಕಲ್ತ್ಕೊಂಡು. ಮತ್ತು ಇಲ್ಲಿ ನನಗೆ ಯಾರೂ ಇರಲೂ ಇಲ್ಲ. ನಾನು ಮದುವೆಗೆ ಬಂದ ನಾನು ಒಬ್ಬಕ್ಕೆ ಇದು ತಪ್ಪು, ಇದು ಸರಿ, ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡೋರು ಇರಲಿಲ್ಲ. ನಿಜವಾಗ್ಲೂ ನನಗೆ ಅನ್ನಿಸ್ತಿರ್ತೈತೆ, ಅಯ್ಯೋ ನಂಗೆ ಯಾರಾದರೂ ಒಬ್ರು ಇದ್ದಿದ್ರೆ ನಾನು ಇನ್ನೂ ಆವಾಗಲೇ ಕಲ್ತ್ಬಿಡ್ತಿದ್ದೇನೋ ಅಂತ. ಆವಾಗ ಒಂದೊಂದೇ ಕಲಿತಾ
ಎಲ್ಲ ಅಡುಗೆನೂ ಕಲಿತೆ ನೋಡ್ರಿ, ಅದೊಂದು ಖುಷಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ನೋಡ್ರಿ ಟೈಮ್ 11:50 ಹೊರಗಡೆ ಹೊರಟಿದ್ವಿ. ಏನಂತ ಹೇಳಿ ನಾನು ಆಮೇಲೆ ಹೇಳ್ತೇನೆ ನಾನು ಯಾಕೆ ಹೊಂಟೇನೆ ಅಂತ ಹೇಳಿ. ಸ್ವಲ್ಪ ಬೇಗ ಎದ್ದು ಈ ಕಡೆ ಹೋಗ್ಬೇಕಂತ ನೆನ್ನೆ ಪ್ಲಾನಿಂಗ್ ಆಗಿತ್ತು. ಸೊ ಬೇಗ ರೆಡಿಯಾಗಿ ನೋಡಿ ಸೀರೆ ಉಟ್ಕೊಂಡು ಹೊಂಟೇನಿ. ಯಾಕಂದ್ರೆ ಬರೀ ಡ್ರೆಸ್ ಹಾಕೊಂಡು ನನಗೂ ಯಾಕೋ ಈಗೀಗ ಸೀರೆ ಉಟ್ಕೋಬೇಕಂತ ಆಸೆ ಅನ್ಸಾಕತ್ತೈತಿ. ಅವು ಇಟ್ಟು ಕಬಾರ್ಡ್ ಒಳಗೆ ವೇಸ್ಟ್, ಸುಮ್ಮನೆ ನಾವು ಕಾಸ್ಟ್ಲಿ ತೊಗೊಳೋದು ಬಿಡೋದಾಗತ್ತೈತಿ. ಅವಾಗ ಸೀರೆ ಉಟ್ಕೊಂಡು ನನಗೂ ಒಂಥರ ಖುಷಿ ಅನ್ಸುತ್ತಲ್ಲ, ಹಾಗಾಗಿ ನೋಡ್ರಿ ಇವತ್ತು ಸೀರೆ ಉಟ್ಕೊಂಡೇನೆ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನು ಚಿಂಟು ಅದಾನ ನೋಡ್ರಿ. ಎಲ್ಲರೂ ಕೇಳ್ತಿರ್ತೀರಿ, ಚಿಂಟುನ ತೋರ್ಸತ್ತೇನೆ. ನಮ್ಮ ಮನೆಯವ್ರು ಕಾರ್ ಡ್ರೈವಿಂಗ್ ಮಾಡತ್ತಾರು, ಕೇಳ್ತಿರ್ತಾರೆ ನಿಮ್ಮ ಮನೆಯವರು ಎಲ್ಲಿ ಅಂತ ಹೇಳಿ. ಅವ್ರು ಕಾರ್ ಡ್ರೈವಿಂಗ್ ಮಾಡತ್ತಾರು. ನಮ್ಮ ಚಿಂಟು ಇಲ್ಲಿದಾನು, ಹಾಯ್ ಹೇಳೋ. ಒಂದು ಶನಿವಾರಕ್ಕೊಂದು ಸರಿ ಸ್ಕೂಲ್ ರಜೆ ಇರ್ತೈತಿ, ಅವನು ಬರ್ತೀನಿ ಅಂದ, ಹಂಗಾಗಿ ಅವನು ಕರ್ಕೊಂಡು ಹೊಂಟೇವಿ. ಹಂಗೆ ನಾನು ಬಂದಿದ್ದು ನೋಡ್ರಿ ಜ್ಯುವೆಲರಿ ಶಾಪು, ತುಳಸಿ ಜ್ಯುವೆಲರ್ಸು, ಅಲ್ಲೇ ತೊಗೋತಿರ್ತಾನಲ್ಲ. ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರಲ್ಲೇ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ನನ್ನ ಬರ್ಡೇನೂ ಐತಿ ಈ ತಿಂಗಳು, ಹಾಗಾಗಿ ನಮ್ಮ ಮನೆಯವರು ಒಂದು ಇಯರಿಂಗ್ಸ್ ಕೊಡಿಸ್ತೇನೆ ಅಂದರು, ಹಂಗಾಗಿ ಬಂದಿದ್ವಿ ಈ ಕಡೆ. ನಾನೀಗ ಜ್ಯುವೆಲರಿ ಶಾಪ್ ಬಂದಾಗಿ ಇಯರಿಂಗ್ಸ್ ತೊಗೋಬೇಕಂತ ಹೇಳಿ ಯಾವಾಗ ಇಷ್ಟ ಆಗ್ತೈತಿ ಇನ್ನೂ ಕನ್ಫ್ಯೂಸು. ನೋಡೋಣ ಫೈನಲ್ ಆಗಿ ತುಳಸಿ ಜ್ಯುವೆಲರ್ಸು. ನಾನು ಯಾವಾಗಲೂ ರೆಗ್ಯುಲರಾಗಿ ಬರೋದಿಲ್ಲ, ನಿಮ್ಗೆ ಗೊತ್ತು, ನಾನು ಬರೋದೇ ತುಳಸಿ ಜ್ಯುವೆಲರ್ಸು. ನೋಡೋಣ ಇದರಲ್ಲಿ ಯಾವುದು ಫೈನಲ್ ಆಗುತ್ತೆ. ಇದೆಷ್ಟು ಗ್ರಾಮ್? ಇದು 8 grams. ಇದು ಇಷ್ಟ ಆಗೈತಿ. ನೋಡೋಣ ಯಾವ ಫೈನಲ್ ಮಾಡ್ತೇನೆ. ಹಂಗೆ ನೋಡ್ರಿ ಇಯರಿಂಗ್ಸ್ ತೊಗೊಳ್ಳೋ ಕೆಲಸ ಮುಗೀತು. ನನಗಂತೂ ಫುಲ್ ಖುಷಿ ಅನ್ನಿಸ್ತು. ನಾನು ಹೆಂಗೆ ಅಂದ್ಕೊಂಡಿದ್ದಲ್ಲ ಅದೇ ಥರ ಡಿಸೈನ್ ಸಿಕ್ತು. ಕೆಲವೊಮ್ಮೆ ಏನಾಗ್ತೈತಿ, ತೊಗೊಂಡಿದ್ದು ಕರೆಕ್ಟಾ ತಪ್ಪಾ, ಇನ್ನೊಂದು ಬೇರೆ ಥರ ಡಿಸೈನ್ ತೊಗೋಬೇಕಾಗಿತ್ತಾ ಅನ್ನೋ ಥರ ಕನ್ಫ್ಯೂಷನ್ ಒಳಗೆ ಬಂದುಬಿಡ್ತೇನೆ. ಹಾಗಿದ್ರೆ ನನಗೆ ಮನಸ್ಸು ಸಮಾಧಾನ ಇರೋದಿಲ್ಲ. ಕಾನ್ಫಿಡೆಂಟಾಗಿ ಕರೆಕ್ಟಾಗಿ ತೊಗೊಂಡನಪ್ಪ, ಇದು ಒಂಥರ ಚಂದ ಕಾಣಿಸತ್ತೆ ಅನ್ನೋ ಥರ ಇದ್ರೆ ಮಾತ್ರ ನಂಗೆ ಮನಸ್ಸಿಗೆ ಖುಷಿ. ಇಲ್ಲ ಅಂದ್ರೆ ನಾನು ಯಾಕಾದರೂ ತೊಗೊಂಡೆ ಅನ್ನೋ ಥರ ಒಂದು ಸರಿ ಅನಿಸ್ತಿರ್ತೈತಿ, ಹೋಗಲಿ ಬಿಡು ಅನ್ನೋ ಥರ, ಈ ಥರ ಹಂಗೆ ಅನ್ನಿಸ್ಬಾರ್ದು ನನಗೆ. ಪರ್ಫೆಕ್ಟ್ ತೊಗೊಂಡೆ ಅನ್ನೋ ಥರ ಇದ್ರೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನು. ಇದೊಂದು ಅಂತಲ್ಲ, ಯಾವುದೇ ಐಟಮ್ಮು. ಹಂಗೆ ಆಲ್ರೆಡಿ ಮನೆಗೆ ಬರುವಷ್ಟೊತ್ತಿಗೆ 2:30 ಆಗಿತ್ತು ನೋಡ್ರಿ. ಫಸ್ಟ್ ನಮ್ಮ ಮನೆಯವ್ರಿಗೆ ಊಟ ಕೊಡತ್ತಿದ್ದೆ, ಯಾಕಂದರೆ ಅವ್ರಿಗೆ 2:30ಗೆ ಅವ್ರು ಮನೆಗೆ ಬಿಡ್ತಿದ್ರು. ಆದರೆ ಇವತ್ತು ನಾನು ಜ್ಯುವೆಲರಿ ಶಾಪಿಗೆ ಹೋದ್ವಲ್ಲ, ಹಾಗಾಗಿ ಡ್ಯೂಟಿಗೆ ಲೇಟ್ ಆಗಿತ್ತು. 2:30ಗೆ ಹೋಗೋರಿದ್ರು, ಹಂಗಾಗಿ ಭಾಳ ಅರ್ಜೆಂಟ್ ಮಾಡತ್ತಿದ್ರು ಅವರು. ಅವ್ರಿಗೆ ಫಸ್ಟ್ ಊಟ ಕೊಟ್ಟು ಮುಂದೆ ಕೆಲಸ ಮಾಡಿದ್ರೆ ಆಯ್ತಪ್ಪ ಅಂದ್ಕೊಂಡು ಬಂದ ತಕ್ಷಣ ಫಸ್ಟ್ ಇದೇ ಕೆಲಸ ನಡೆದೈತಿ. ಶ್ರೇಯಸ್ ಮತ್ತು ಚಿಂಟುಗೂ ಈಗ ಊಟ ಮಾಡೋಣ ಅಂತೇನೆ. ಅವ್ರದ್ದು ಊಟ ಟೈಮ್ ಆಗಿ ಹೋಗಿತ್ತು 2:30. ಮತ್ತು ನಾವಲ್ಲಿ ಹೊರಗಡೆ ಇದ್ದಾಗಲೇ ನಾನು ಶ್ರೇಯಸ್ಗೆ ಹೇಳ್ಬಿಟ್ಟಿದ್ನಿ, ಈ ಥರ ಅನ್ನಕ್ಕೆ ಇಟ್ಬಿಡು, 2 ಕಪ್ ಅಕ್ಕಿಗೆ 5 ಕಪ್ ನೀರು ಹಾಕಿ ಇಟ್ಬಿಡು ಅಂದಿದ್ನಿ. ಅವನು ಅನ್ನಕ್ಕೆ ಇಟ್ಟಿದ್ದ. ಅದು ಒಂದು ನನಗೆ ಈಸಿ ಆಯಿತು. ಮತ್ತು ನನ್ನ ಫ್ರೆಂಡು ಬೆಳಿಗ್ಗೆ ನಾವು ಹೊರಗಡೆ ಹೋಗಬೇಕಾದ್ರೆ ಪೂರಿ ಮತ್ತು ಪನ್ನೀರ್ದು ಪಲ್ಯ ಕೊಟ್ಟು ಕಳಿಸಿದ್ರು. ಅದೊಂದು ಭಾಳ ಹೆಲ್ಪ್ ಆಯ್ತು ನನಗೆ. ಅದ್ರ ಜೊತೆ ಬಿಸಿ ಅನ್ನ ಮಾಡಿದ್ನಿ, ಊಟದ ಕೆಲಸನೇ ಮುಗಿದೋಯ್ತು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೋಡ್ರಿ ಈಗ ಜಸ್ಟ್ ನಾನು ಕ್ಯೂರಿಯಾಸಿಟಿಯಿಂದ ನೋಡತ್ತೇನೆ ಈಗ, ಯಾಕಂದ್ರೆ ಅಲ್ಲಿ ಬರೀ ಸೆಲೆಕ್ಟ್ ಮಾಡಿದ ಅಷ್ಟೇ ಇಯರಿಂಗ್ಸು. ಆಮೇಲೆ ಈಗ ಫ್ರೀಯಾಗಿ ನೋಡೋಣ ಅಂದ್ಕೊಂಡು ಓಪನ್ ಮಾಡತ್ತಿದ್ನಿ. ಜಸ್ಟ್ ಫ್ರೀ ಆದ್ನಿ, ಹಾಗಾಗಿ ಎಲ್ಲ ಯಾರೇ ಆಗಲಿ, ನಾನೇ ಅಲ್ಲ ಎಲ್ಲ ಲೇಡೀಸ್ಗೂ ಅಷ್ಟೇ. ಗೋಲ್ಡ್ ಅಂದ್ರೆ ಇನ್ನೇನು ಬೇಕಲ್ರಿ, ಗೋಲ್ಡ್ ಮುಂದೆ ಇನ್ನೇನು ಬೇಕಾಗಿಲ್ಲ. ಎಲ್ರಿಗೂ ಇಷ್ಟ ಅಂದರೆ ಅವ್ರು ಯಾರೂ ಸಾಧ್ಯನೇ ಇಲ್ಲ ಅನ್ಕೋತೇನೆ. ನಾನು ತೊಗೊಂಡಿರುವಂತಹ ಇಯರಿಂಗ್ಸ್ ನೋಡ್ರಿ ಈ ರೀತಿ ಐತಿ. ನಮ್ಮ ಚಿಂಟು ಫುಲ್ ಝೂಮ್ ಮಾಡಿ ತೋರ್ಸಕತ್ತಾನೆ ಇದನ್ನು. ನನಗೆ ನಿಜವಾಗ್ಲೂ ನಾನು ಈ ಥರದ್ದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಹೋಗಿದ್ದೆ. ನನಗೆ ಕಿವಿ ತುಂಬ ದೊಡ್ಡದಾಗಿ ಓಲೇಬೇಕಾಗಿತ್ತು. ಆದರೆ ಆ್ಯಂಟಿಕ್ ಒಳಗೆ ಅಂತ ನಾನು ಅಂದ್ಕೊಂಡು ಹೋಗಿರಲಿಲ್ಲ. ಆ್ಯಂಟಿಕ್ ಒಳಗೆ ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಈ ಥರ ಡಿಸೈನ್ ಇತ್ತು. ಬೇರೆ ಥರ ಎಲ್ಲ ಡಿಸೈನ್ಸ್ ಎಲ್ಲ ನೋಡಿದ್ನೆ, ಅದರೊಳಗೆ ಅಷ್ಟೊಂದೇನು ಈ ಥರ ಎಲ್ಲ ಡಿಸೈನ್ ಸಿಗಲಿಲ್ಲ ನನಗೆ. ಬರೀ ಡೈಲಿ ಯೂಸ್ ಥರ ಇದ್ವು. ನಾನು ತೋರ್ಸಕ್ಕೆ 2 ತೋರಿಸು.
ಡೈಲಿ ಯೂಸ್ ಥರ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಿದ್ದು ಅವೆಲ್ಲ ಡೈಲಿ ಯೂಸ್ ನನ್ನ ಹತ್ರ ಅದಾವಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಹುಡ್ಕೋನು ಅಂತ ಹುಡ್ಕಕ್ಕೆ ಶುರು ಮಾಡಿದ್ದೆ. ಅವಾಗ ಅವ್ರು ಅಂದರು ನಿಮ್ಗೆ ಒಂಚೂರು ದೊಡ್ಡದಾಗಿ ಇಯರಿಂಗ್ಸ್ ಬೇಕು ಅಂದ್ರೆ ನೀವು ಆ್ಯಂಟಿಕ್ ಒಳಗನ ಹುಡುಕ್ಬೇಕಂದ್ರು. ಹಾಗಾಗಿ ಆ್ಯಂಟಿಕ್ ಒಳಗನ ತೊಗೊಳ್ಳೋ ಥರ ಆಯಿತು. ಆದ್ರೂ ಏನು ಆ್ಯಂಟಿಕ್ ಒಳಗಂತ ಅಂದ್ಕೊಂಡು ಹೋಗಿರಲಿಲ್ಲ, ಆದರೆ ಇಷ್ಟ ಆಯಿತು ನಂಗೆ. ಯಾಕಂದರೆ ಯಾವುದೇ ವಸ್ತು ನಾನು ನೋಡೋಕೆ ಹೋಗ್ತೇನಲ್ಲ, ಫಸ್ಟ್ ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತಲ್ಲ ಅದೇ ನನ್ನ ಫೈನಲ್ಲು. ಡ್ರೆಸ್ಸಿಂದ ಹಿಡಿದು ಪ್ರತಿಯೊಂದೂ. ಇದನ್ನು ಅಷ್ಟೇ, ಇನ್ನೇನು ನನಗೆ ಆ್ಯಂಟಿಕ್ ಒಳಗೂ ಯಾವುದು ಇಷ್ಟ ಆಗೋದಿಲ್ಲೇನೋ ಅನ್ನೋ ಒಂದು ಇದಕ್ಕೆ ಬಂದಿದ್ದೆ. ಅವಾಗ ಅವ್ರು ತೋರಿಸಿದ್ರು ಒಂದು 2-3 ಡಿಸೈನು. ಅವಾಗ ನಂಗೆ ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಆವಾಗ ಫೈನಲ್ ಮಾಡಿಬಿಟ್ನಿ. ಆಮೇಲೆ ನಮ್ಮ ಮನೆಯವರು ಕೂಡ ಅಷ್ಟೇ, ಅವರು ಕೆಲವೊಂದೆಲ್ಲ ಈ ಥರ ತೊಗೋಬೇಡ ಅಷ್ಟು ಓವರ್ ಆಯಿತು ಹಾಗೆಲ್ಲ ಹೇಳ್ತಿರ್ತಾರೆ. ಇದನ್ನು ನಾನು ಹಾಕ್ಕೊಂಡು ಒಂದು ಸರಿ ತೋರಿಸಿದ್ನಲ್ಲ, ಅವ್ರಿಗೂ ಇಷ್ಟ ಆಯಿತು ತಗೋ ಅಂತ ಹೇಳಿ ಅಂದರು. ಹಾಗಾಗಿ ಫೈನಲ್ಲಾಗಿ ನೋಡಿರಿ ಈ ಡಿಸೈನ್ ಒಳಗೆ ತೊಗೊಂಡೇನಿ. ಸೀರೆ ಒಳಗೆ ನನಗೆ ಜುಮ್ಕಿ ಇದ್ವು, ಆಮೇಲೆ ಸ್ಟೋನ್ಸ್ದು 2-3 ಜೊತೆ ಅದಾವು. ಆದರೆ ಈ ಥರ ಇರಲಿಲ್ಲ ನನ್ನ ಹತ್ರ, ಬರೀ ಒಂದೇ ಒಂದು ಸ್ಟಡ್ಸ್ ಥರ ಬೇಕಾಗಿತ್ತು. ಹಾಗಾಗಿ ದೊಡ್ಡ ಸೈಜ್ ಒಳಗೆ. ಸೊ ಫೈನಲ್ಲಾಗಿ ಈ ಥರ ತೊಗೊಂಡೆ ನೋಡಿರಿ. ಇದ್ರದ್ದು ಎಷ್ಟು ಗ್ರಾಮ್ ಅದಾವ ಅಂದರೆ 8 ಗ್ರಾಮ್ ಅದಾವು. ಗಟ್ಟಿಮುಟ್ಟದಾವು, ಒಳಗೇನಿಲ್ಲ. ಸ್ವಲ್ಪ ಕಡಿಮೆ ಒಳಗೆ ನಾವೆಲ್ಲ ತೊಗೊಳಕ್ಕೆ ಹೋದ್ರೆ ಏನಾಗ್ತೈತೆ ಗೋಲ್ಡ್ ಕಡಿಮೆ ಯೂಸ್ ಮಾಡ್ತಾರೋ ಅಷ್ಟು ಹಾಕ್ಕೊಂಡು ಇಡಬೇಕಾಗ್ತೈತಿ. ಸ್ವಲ್ಪ ಕಡಿಮೆ ಗೋಲ್ಡ್ ಯೂಸ್ ಮಾಡಿದ್ರೆ ಕೊಳ್ಳ ಅನ್ನಿಸ್ತೈತಿ. ಇದು 8 ಗ್ರಾಮ್ ಒಳಗೆ ಮಾಡಿರೋದ್ರಿಂದ ಗಟ್ಟಿಮುಟ್ಟಾಗಿದಾವೆ ನೋಡಿರಿ. ಈ ರೀತಿ ಬ್ಯಾಕ್ ಸೈಡ್ ಎಲ್ಲ ಡಿಸೈನು. ಬ್ಯಾಕ್ ಸೈಡ್ ಡಿಸೈನ್ ಏನು ಕೌಂಟ್ ಆಗೋದಿಲ್ಲ, ಜಸ್ಟ್ ತೋರ್ಸಾತೇನೆ ಬ್ಯಾಕ್ ಸೈಡ್ ಯಾವ ರೀತಿ ಐತೆ ಅಂತ ನೋಡ್ರಿ. ಆ್ಯಂಟಿಕ್ ನಂಗೆ ಮೇನ್ ಡ್ರೆಸ್ಸಿಗೂ ಇದು ಮ್ಯಾಚ್ ಆಗ್ತೈತಿ ಮತ್ತು ಸೀರೆಗೂ ಮ್ಯಾಚ್ ಆಗ್ತೈತಿ. ಹಾಗಾಗಿ ಈ ರೀತಿ ಹುಡುಕಾಡಿ ತೊಗೊಂಡೇನಿ. ಮತ್ತು ನೋಡಿರಿ ಇದು ಆರ್ಟಿಫಿಷಿಯಲ್ ಹಾಕ್ಕೊಂಡೇನಲ್ಲ, ಇದನ್ನು ಕೂಡ ನಾನು ಇದೇ ರೀತಿ ಹಾಕ್ಕೊಂಡೇನಿ. ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಒಳಗೆ ಹುಡುಕ್ತಿರ್ತಾನೆ. ನನಗೆ ಯಾವಾಗಲೂ ಈ ಥರ ನಾನು ಹಾಕ್ಕೊಂಡಿರ್ತಾನಲ್ಲ, ಎಲ್ಲರೂ ಹೇಳ್ತಿರ್ತಾರೆ ಇಷ್ಟು ದೊಡ್ಡ ಸೈಜ್ ಕಿವ್ಯಾಗಿನೂ ನಿಂಗೆ ಚಂದ ಅನ್ನಿಸ್ತಾವಂತ. ಹಾಗಾಗಿ ನೋಡಿರಿ ತೊಗೊಂಡು ನನಗೂ ಅಷ್ಟೇ ಮುಖದೊಳಗೆ ಒಂಥರ ಎದ್ದಕ್ಕೆ ಅನ್ನಿಸ್ತಾವೆ ಸ್ವಲ್ಪ ಈ ಥರ ದೊಡ್ಡ ಸೈಜ್ ಒಳಗೆ ತೊಗೊಂಡ್ರೆ. ಆದರೆ ನಾನು ಒಂಚೂರು ದೊಡ್ಡ ಸೈಜನ್ನು ಡೈಲಿ ಯೂಸ್ಗೆ ಅಂತ ಅಂದ್ಕೊಳತ್ತಿದ್ನಿ. ಡೈಲಿ ಯೂಸ್ಗೆಲ್ಲ ಇವೆಲ್ಲ ಹಾಕ್ಕೊಳಕ್ಕಾಗಂಗಿಲ್ಲಲ್ಲ. ನೋಡೋಣ ಮುಂದೆ ಯಾವಾಗಾದರೂ ಫಂಕ್ಷನ್ಗೆ ಎಲ್ಲಾದರೂ ಹೊರಗಡೆ ಸೀರೆ ಉಟ್ಕೊಂಡು ಹೋಗ್ತಿರ್ತೇವಲ್ಲ, ಅವಾಗಂತೂ ಮಸ್ತ್ ಡ್ರೆಸ್ ಮೇಲೂ ಅಷ್ಟು ಚಂದ ಅನ್ನಿಸ್ತಾವೆ. 8 ಗ್ರಾಮು. ಇದರ ಎಷ್ಟೆಷ್ಟು ಕೊಟ್ವಿ ಏನಾಯ್ತು ಅಂತಂದ್ರೆ ಪ್ರೈಸ್ ತೋರಿಸ್ತೇನೆ. ನಾನು ಕ್ಲಿಯರಾಗಿ ನೋಡಿಲ್ಲ. ನಾನು ಇಂಥದ್ದೆಲ್ಲ ನಮ್ಮ ಮನೆಯವರೇ ಇದೆಲ್ಲ ನೋಡ್ಕೊಳ್ಳೋದು. ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಅವರೇ ಎಲ್ಲ ಡಿಸ್ಕೌಂಟ್ ಅಷ್ಟು ಮಾಡಿರಿ ಇಷ್ಟು ಮಾಡಿರಿ ಅಂತ ಹೇಳೋದಾಗಲಿ, ಮತ್ತು ಪ್ರತಿಯೊಂದು ಅವ್ರಿಗೆಲ್ಲ ಸ್ವಲ್ಪ ನಾಲೆಜ್ ಜಾಸ್ತಿ ಐತೆ. ಹಾಗಾಗಿ ಇದಕ್ಕೆ ಮಾತ್ರ ನಮ್ಮ ಮನೆಯವ್ರನ್ನೇ ನಾನು ಕರ್ಕೊಂಡು ಹೋಗೋದು. ಡ್ರೆಸ್ ತೊಗೊಳಕ್ಕೆಲ್ಲ ನಾನು ಹೋಗ್ತೇನೆ, ಇಂಥದಕ್ಕೆ ಮಾತ್ರ ಅವ್ರನ್ನ ನಾನು ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಫುಲ್ A to Z ನಾಲೆಜ್ ಐತಿ. ಪ್ರತಿಯೊಂದು ಅವರು ಚುರುಕಾಗಿ ಒಂದೊಂದು ಕ್ವಶನ್ನು ಕೇಳ್ತಿರ್ತಾರೆ. ನನಗೆ ಅಷ್ಟು ಗೊತ್ತಾಗಂಗಿಲ್ಲ. ಗೋಲ್ಡ್ ತೊಗೊಳ್ಳೋದು ಅವ್ರು ಎಷ್ಟು ಹೇಳ್ತಾರಲ್ಲ ಅಷ್ಟು ಅಮೌಂಟ್ ಕೊಟ್ಟು ಬಂದುಬಿಡೋದು ಅಷ್ಟೇ. ನಾನು ಹಂಗೆ ಮಾಡ್ತೇನೆ. ಹಾಗಾಗಿ ಒಂದು 4 ದಿವಸ ಆಗಿತ್ತು ಅವ್ರಿಗೆ ಫೋರ್ಸ್ ಮಾಡೋಕ್ಕಂತ ಹೋಗೋಣ ಬರ್ರಿ ಅಂತ. ಇವತ್ತು ಒಂದು ದಿವಸ ಇದಕ್ಕಾಗೆ ಇಟ್ಬಿಟ್ಟಿದ್ವಿ. ಆಯಿತು ನಾಳೆ ಎಲ್ಲೂ ಹೋಗೋದಿಲ್ಲ, ಹೋಗೋಣ ಅಂತ ಹೇಳಿದ್ರು. 11:30ಗೆ ಬಿಟ್ಟಿದ್ವಿ ನೋಡಿರಿ. 2:15 ಅಂದ್ರೆ ಮನೆಗೆ ಬಂದ್ವಿ. ಇಲ್ಲಿ ಎಷ್ಟೆಷ್ಟು ಆಯ್ತು ಅಂತ ನಿಜವೂ ನನಗೇನು ಗೊತ್ತಿಲ್ಲ. 1 ಲಕ್ಷದ ಎಷ್ಟೋ ನಮ್ಮ ಮನೆಯವ್ರು ಹೇಳ್ತಿದ್ರು ಅಷ್ಟೇ, ನಾನು ತಲೆಗೆ ಹಾಕ್ಕೊಂಡಿಲ್ಲ. ಅವರೇ ನೋಡ್ಕೊಳತ್ತಿದ್ರು ಅಲ್ಲೆಲ್ಲ ಬಿಲ್ಲಿಂಗ್ ಇದ್ರೊಳಗೆ ಅವರೇ ನಿಂತು ನೋಡ್ಕೊಳತ್ತಿದ್ರು. ನಾನು ಜಸ್ಟ್ ಬರೀ ಸೆಲೆಕ್ಟ್ ಮಾಡಿದ್ದಷ್ಟೇ ನನ್ನ ಕೆಲಸ. ಇದು ಇಯರಿಂಗ್ಸ್ ಪ್ರೈಸ್ ಟೋಟಲ್ಲು 1,18,912 ರೂಪಾಯಿ ನೋಡ್ರಿ ಇಯರಿಂಗ್ಸ್ ಪ್ರೈಸ್ ಟೋಟಲ್ಲು. ಆಮೇಲೆ ಗ್ರಾಸ್ ವೇಟ್ 9.60, ನೆಟ್ ವೇಟು 9.660, ನೆಟ್ ವೇಟು 7.500. ಇಷ್ಟು ನೋಡ್ರಿ. ಇವು ನಮ್ಮದು ಹಳೇದೊಂದು ಸ್ವಲ್ಪ ಇಷ್ಟಿಷ್ಟೇ ಪೀಸ್ ಇದಿತ್ತು ಇಯರಿಂಗ್ಸ್. ಇಲ್ಲಿ ನಾನು ಒಂದು ಸ್ವಲ್ಪ ಇಲ್ಲಿ ಸಣ್ಣದು ಇಯರಿಂಗ್ ಹಾಕೋತಿದ್ನಿ, ಅದು ಮುರಿದಿತ್ತು. ಅದು ಒಂದು ಮತ್ತು ಇನ್ನೂ ಸಣ್ಣ ಒಂದೆರಡು ಪೀಸ್ ಗೋಲ್ಡ್ ಇತ್ತು. ಅವೆಲ್ಲ ಸೇರಿ 32,320 ರೂಪಾಯಿ ಆಯಿತು. ಹಾಗಾಗಿ ಎಕ್ಸ್ಟ್ರಾ ನಾವು ಕ್ಯಾಶ್ ಕೊಟ್ಟು ತೊಗೊಂಡು ಬಂದ್ವಿ. ಇಷ್ಟು ಆಯ್ತು ನೋಡ್ರಿ. ಮತ್ತೇನಂದ್ರೆ ಗೋಲ್ಡ್ಗೆ ನಾವೇನು ಇನ್ವೆಸ್ಟ್ ಮಾಡ್ತೇವಲ್ಲ ಏನು ಲಾಸ್ ಆಗೋದಿಲ್ಲ. ನಮ್ಮ ಕಷ್ಟ ಕಾಲದಾಗೂ ಬರ್ತಾವೆ. ಹಾಗಾಗಿ ನಾನು ಹೆಚ್ಚಾಗಿ ಸ್ವಲ್ಪ ಏನಾದರೂ ಅಮೌಂಟ್ ಇದ್ದರೆ ನಮ್ಮ ಮನೆಯವ್ರಿಗೆ ಇಯರಿಂಗ್ಸೇ ಅಥವಾ ಇಯರಿಂಗ್ಸ್ ಅಂತಲ್ಲ ಏನಾದರೂ ಗೋಲ್ಡ್ ಒಳಗೆ ತೊಗೊಳಕ್ಕೆ ಇಷ್ಟಪಡ್ತಿರ್ತೇನೆ. ಅವರು ದುಡ್ಡು ಇಟ್ಕೋ ಏನಾಗೋದಿಲ್ಲ ಇಟ್ಕೋ ಅಂತಾರೋ. ಆದರೆ ನನ್ನ ಕೈಯೊಳಗೆ ದುಡ್ಡಿದ್ರೆ ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಒಂದು 10,000 ರೂಪಾಯಿ ಇದಾವೆ ಅಂದ್ರೆ ಏನೋ ಒಂದು ತೊಗೊಳ್ಳೋಣ ಅನ್ನೋ ಥರ ಹಾಕಕ್ಕೆ ಶುರು ಮಾಡಿಬಿಡ್ತೇನೆ ನಾನು. ಹಾಗಾಗಿ ಏನಾದರೂ ಗೋಲ್ಡಿಗೆ ಹಾಕಿದಾಗ
ಅದು ಡಬಲ್ ಆಗೇ ಆಗ್ತೈತಿ. ನಾನು 5-6 ವರ್ಷದಿಂದ ತೊಗೊಂಡಿರೋದು ನೋಡ್ರಿ, ಈಗ 2 ಪಟ್ಟು 3 ಪಟ್ಟೆಲ್ಲ ಆಗೈತಿ. ಗೋಲ್ಡ್ ಯಾವತ್ತೂ ಲಾಸ್ ಮಾಡೋದಿಲ್ಲ ನಮಗೆ. ಹಾಗಾಗಿ ನಾನಂತೂ ಗೋಲ್ಡ್ ಇಷ್ಟಪಡ್ತೀನಿ. ನಾನಂತಲ್ಲ, ಎಲ್ಲ ಲೇಡೀಸೂ ಅಷ್ಟೇ. ಇಷ್ಟಿಷ್ಟ ಆಗುತ್ತೆ. 2 ಗ್ರಾಮ್ 3 ಗ್ರಾಮ್ ಇದ್ದಾಗ ತೊಗೊಂಡು ಇಟ್ಕೊಂಡ್ರೆ ಭಾರಿ ಯೂಸ್ ಆಗ್ತೈತಿ. ನೀವು ಅಷ್ಟೇ. ಈಗ ನೋಡಿ, ಹುಡುಗಿಯರಿದ್ರೆ ಒಂದೇ ಸಾರಿ ಅಂತೂ ಯಾರಿಗೂ ಗೋಲ್ಡ್ ಮಾಡ್ಸೋಕ್ಕಾಗೋದಿಲ್ಲ. ಸ್ವಲ್ಪ ತೊಗೊಂಡು ನಾವು ಸೇವಿಂಗ್ಸ್ ಮಾಡ್ಬೋದು. ಹಂಗೆ ನೋಡಿ, ನಾನು ತೊಗೊಂಡಿದ್ದು ತುಳಸಿ ಜ್ಯುವೆಲರ್ಸ್ ಒಳಗೆ. ಮತ್ತೆಲ್ಲರೂ ಕೇಳ್ತೀರಿ ಯಾವ ಜ್ಯುವೆಲರ್ ಶಾಪು ಎಲ್ಲಿ ತೊಗೊಂಡ್ರಿ ಅಂಥೇಳಿ. ಹಂಗಾಗಿ ಒಂದೇ ಸಾರಿ ಹೇಳ್ಬಿಡ್ತೀನಿ. ಕಮೆಂಟ್ಸ್ ಒಳಗೂ ಎಲ್ಲರಿಗೂ ಹೇಳೋಕ್ಕಾಗೋದಿಲ್ಲ. ನಾನು ತೊಗೊಂಡಿರೋ ಎಲ್ಲ ಜ್ಯುವೆಲರ್ಸ್ ನೋಡ್ರಿ ಅಲ್ಲೇ ತೊಗೊಂಡಿರೋದು. ನನಗೇನೋ ಅಲ್ಲಿ ಭಾಳ ಇಷ್ಟ ಅನ್ನಿಸ್ತೈತಿ. ಮತ್ತು ಆಲ್ಮೋಸ್ಟ್ ಭಾಳ ವರ್ಷ ಆಯ್ತು ನಾನು ಅಲ್ಲಿ ಗೋಲ್ಡ್ ತೊಗೊಳಕ್ಕೆ ಶುರು ಮಾಡಿ, ತುಳಸಿ ಜ್ಯುವೆಲರ್ಸ್ ಒಳಗೆ. ನಂಗೆ ಅಲ್ಲಿ ಇಷ್ಟ ಆಗಿಬಿಟ್ಟೈತಿ. ಹಾಗಾಗಿ ಪ್ರತಿಯೊಂದೂ ನಾನು ಪ್ರತಿ ವರ್ಷ ಏನೇ ಆಗಲಿ ಅಲ್ಲೇ ತೊಗೊಂಡಿರ್ತೀನಿ. ಹಂಗೆ ಸ್ನೇಹಿತರೆ, ಇವತ್ತು ನೋಡ್ರಿ ಇಷ್ಟು ಶಾಪಿಂಗ್ ಆಯಿತು. ನಿಮ್ಮೆಲ್ಲರೂ ಇವತ್ತಿನ ಗೋಲ್ಡ್ ಶಾಪಿಂಗ್ ವ್ಲಾಗ್, ಅದು ಎಸ್ಪೆಷಲಿ ಎಲ್ಲ ಲೇಡೀಸ್ಗೂ ಇಷ್ಟಪಡುವಂತಹ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.